So still we were discussed about that ಏನೊಂದು ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸಲ್ಲಿ ಬರ್ತಕ್ಕಂಥ ಫಸ್ಟ್ ಇವೆಂಟ್ ಏನಿದೆ ಎಂಡೋಸ್ಪರ್ಮ್ ಫಾರ್ಮೇಷನ್ನ ಬಗ್ಗೆ ನಾವು ಡಿಸ್ಕಷನ್ನ ಮುಗಿಸಿದ್ವಿ. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ಬರ್ತಕ್ಕಂಥ ಏನು ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ ಅಂತ ಹೇಳ್ತಾರೆ. ಆಫ್ಟರ್ ದ ಫಾರ್ಮೇಷನ್ ಆಫ್ ಎಂಡೋಸ್ಪರ್ಮ್ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದಟ್ ಎಂಬ್ರಿಯೋ. ಸೊ ಎಂಬ್ರಿಯೋ ಅಥವಾ ಮೆಚುರೇಷನ್ ಆಫ್ ಓವೆಲ್ಸ್ ಏನಿದೆ, ಸೊ ಇದನ್ನು ನಾವು ಡಿಸ್ಕಷನ್ನ ಮಾಡ್ತಾ ಹೋಗೋಣ. ಸೊ ಎಂಬ್ರಿಯೋ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನ ವಿಷಯಕ್ಕೆ ಬಂದರೆ, ದ ಎಂಬ್ರಿಯೋ ಈಸ್ ನಥಿಂಗ್ ಬಟ್ ದಟ್ ವಾಟ್ ಎವರ್ ದಟ್ ಇಟ್ ಲೀಡ್ಸ್ ಟು ದಿ ಡೆವಲಪ್ಮೆಂಟ್ ಆಫ್ ದಿ. ಸೊ ಆಫ್ಟರ್ ಫರ್ಟಿಲೈಸೇಷನ್ ಆದಮೇಲೆ ಝೈಗೋಟ್ ಏನು ಒಂದು ಫಾರ್ಮ್ ಆಗುತ್ತೆ, ಆ ಒಂದು ಝೈಗೋಟ್ ಅನ್ನೋವಂಥದ್ದು ಸೊ ಆಫ್ಟರ್ ಸಮ್ ಡೇಸ್ ಇಟ್ ಸ್ಟಾರ್ಟ್ ಟು ಡೆವಲಪ್. ಸೊ ಆ ರೀತಿಯಾಗಿ ಝೈಗೋಟ್ ಡೆವಲಪ್ ಆಗೋದನ್ನು ನಾವು ಎಂಬ್ರಿಯೋ ಅಂತ ಪ್ರೊನೌನ್ಸಿಯೇಷನ್ನ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಈ ಒಂದು ಎಂಬ್ರಿಯೋ ಅಂತಕ್ಕಂಥ ಒಂದು ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ನ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾವ್ರೆ. So what is meant by embryo? Okay, so what is meant by embryo? So ಈ ಒಂದು ಎಂಬ್ರಿಯೋ ಅಂದರೆ ಏನು ಅನ್ನೋದನ್ನು ನಾವು ಡಿಸ್ಕಷನ್ ಮಾಡ್ತಾರೆ. ದ ಡೆಫಿನೇಷನ್ ಈಸ್ ಅಬೌಟ್ ದಟ್ ಎ ಕೈಂಡ್ ಆಫ್ ದಿ ಪ್ರೋಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ zygote. Okay, the process of development of zygote to embryo. ಓಕೆ, ಸೊ ಝೈಗೋಟ್ ಏನಿರುತ್ತೆ ಅದು ಎಂಬ್ರಿಯೋ ಆಗಿ ಡೆವಲಪ್ ಆಗ್ತಕ್ಕಂಥ ಒಂದು ಪ್ರೋಸೆಸ್ನ ವಿ ಕಾಲ್ಡ್ ಇಟ್ ಆ್ಯಸ್ ಎಂಬ್ರಿಯಾಲಜಿ ಅಂತ ಅದನ್ನು ಕರಿತಾ ಹೋಗ್ತೀವಿ. ಇಟ್ ಈಸ್ ಸೆಟ್ ಟು ಬಿ ದಟ್ ಎಂಬ್ರಿಯಾಲಜಿ ಅಂತ ಕರಿತೀವಿ. ಇಟ್ ಈಸ್ ಅ ಕೈಂಡ್ ಆಫ್ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದಿ ಸ್ಟಡಿಂಗ್ ಅಬೌಟ್ ದ ಪ್ರೋಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಫ್ರಮ್ ಝೈಗೋಟ್ ಆರ್ ಡೆವಲಪ್ಮೆಂಟ್ ಆಫ್ ಝೈಗೋಟ್ ಟು ಎಂಬ್ರಿಯೋ. ಇಟ್ ಈಸ್ ಸೆಟ್ ಟು ಬಿ ದಟ್ ಎಂಬ್ರಿಯಾಲಜಿ ಅಂತ ನಾವು ಕರಿತಾ ಹೋಗ್ಬೋದು. ಸೊ ಈ ಒಂದು ಎಂಬ್ರಿಯಾಲಜಿಯಲ್ಲಿ ಯಾವ ರೀತಿಯಾದ ಪ್ರೋಸೆಸ್ಸಲ್ಲಿ ಏನೊಂದು ಡೆವಲಪ್ ಆಗ್ತಾ ಹೋಗುತ್ತೆ ಎಂಬ್ರಿಯೋ ಅನ್ನೋಂಥದ್ದು, ಅದಾದ ನಂತರ ಯಾವ ರೀತಿಯಾಗಿ ಮಾಡಿಫಿಕೇಷನ್ನ ಮಾಡ್ಕೊಳ್ತಾ ಹೋಗುತ್ತೆ ಅದ್ರ ಬಗ್ಗೆ ನಾವು ಡಿಸ್ಕಷನ್ನ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಎಂಬ್ರಿಯೋ ಅಂತಕ್ಕಂಥ ಒಂದು ಕಾನ್ಸೆಪ್ಟಿಗೆ ಬಂದರೆ, ಫಸ್ಟ್ ನಾವೇನು ಆಫ್ಟರ್ ಫರ್ಟಿಲೈಸೇಷನ್ ಆದಮೇಲೆ ದೀಸ್ ಕೈಂಡ್ ಆಫ್ embryo start to develop at micropylar end. Okay, so it will be develops in the micropylar end. So micropylar end ಏನಿದೆ ಅಲ್ಲಿ, ಸೊ ನಮಗೆ ಗೊತ್ತಿರೋ ಹಾಗೆ ಮೈಕ್ರೋಪೈಲಾರ್ ಎಂಡಲ್ಲಿ ಎಂಬ್ರಿಯೋ ಸ್ಯಾಕ್ ಅನ್ನೋಂಥದ್ದು ಸಿಚುಯೇಟ್ ಆಗಿರುತ್ತೆ. ಓಕೆ, ಸೊ ಮೆಗಾಸ್ಪೋರೋಜೆನಿಸಿಸಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಈ ಒಂದು ಎಂಬ್ರಿಯೋ ಸ್ಯಾಕ್ ಅಂತದ್ದು ಏನೊಂದು ಮೈಕ್ರೋಪೈಲಾರ್ ಎಂಡ್ ಇರುತ್ತೆ ಆಫ್ಟರ್ ಫರ್ಟಿಲೈಸೇಷನ್. ಸೊ ಈ ಒಂದು ಎಂಬ್ರಿಯೋನೇ ಇಟ್ ವಿಲ್ ಬಿ ಟರ್ನ್ ಇನ್ ಟು ದಿ zygote. These kind of the zygote start to transform or start to develop as a embryo ಅಂತ ನಾವು ಹೇಳ್ತಾ ಹೋಗ್ಬೋದು. ಓಕೆನಾ, ಸೊ ನೆಕ್ಸ್ಟ್ ಟು ದಟ್ ಹೌ ದ zygote ವಿಲ್ ಬಿ ಫಾರ್ಮ್ ಅಂತ ಹೇಳ್ತಾ ಅವ್ರೆ. ಸೊ ವಾಟ್ಸ್ ದ ಫಂಕ್ಷನ್ ಆಫ್ ದಿ zygote ಅಂತ ಹೇಳ್ತಾರೆ. ದ zygote ಹ್ಯಾವಿಂಗ್ ದಿ capacity to deposit some amount of nutrients. Okay na, deposit some amount of nutrients. Okay na, ಸೊ ಈ ಒಂದು ಝೈಗೋಟಿಗೆ ಸೊ ಒಂದು ಪ್ರಮಾಣವಾದ ನ್ಯೂಟ್ರಿಯೆಂಟ್ನ ಡೆಪಾಸಿಟ್ ಮಾಡೋವಂಥ ಒಂದು ಕೆಪಾಸಿಟಿ ಇರುತ್ತೆ. ಸೊ ಅದನ್ನೇ ನಾವು ಎಂಡೋಸ್ಪರ್ಮ್ ಅಂತ ಕರೆಯೋದು. ಓಕೆನಾ, ಝೈಗೋಟಲ್ಲಿ ಬರೀ ಎಂಬ್ರಿಯೋನ್ ಅಂತ ಹೇಳೋಕ್ಕಲ್ಲ, ಈ ಒಂದು ಝೈಗೋಟ್ ಒಳಗೆ ಎಂಡೋಸ್ಪರ್ಮ್ ಕೂಡ ಇರುತ್ತೆ, ಅದ್ರ ಜೊತೆಗೆ ಎಂಬ್ರಿಯೋ ಕೂಡ ಅಷ್ಟೇ ಡೆವಲಪ್ ಆಗ್ತಾ ಇರಬೇಕು. ಸೊ ಈ ಒಂದು ನ್ಯೂಟ್ರಿಯೆಂಟ್ ಡೆಪಾಸಿಟ್ ಆಗಿದೆ ಅಂದರೆ ಎಂಡೋಸ್ಪರ್ಮ್ನ ರೂಪದಲ್ಲಿ ಈ ಒಂದು ಎಂಡೋಸ್ಪರ್ಮ್ನ ಕನ್ಸ್ಯೂಮ್ ಮಾಡ್ಕೊಂಡು ಎಂಬ್ರಿಯೋ ಅನ್ನೋವಂಥದ್ದು ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ಎಂಬ್ರಿಯೋದ ಒಂದು ಸ್ಟ್ರಕ್ಚರ್ ಅಥವಾ ಏನೊಂದು ಯಾವ ರೀತಿಯಾಗಿ ತನಗೆ ನ್ಯೂಟ್ರಿಯೆಂಟ್ಸು ಸಿಗುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ದಟ್ ಈ ಒಂದು ಎಂಬ್ರಿಯೋ ಡೆವಲಪ್ಮೆಂಟಲ್ಲಿ ಡಿಫ್ರೆನ್ಸಿಯೇಷನ್ನ ನೋಡ್ತಾ ಹೋಗ್ತೀವಿ. ಓಕೆನಾ, ಸೊ ದೇರ್ ಈಸ್ ಎ ಫಂಡಮೆಂಟಲ್ ಡಿಫ್ರೆನ್ಸ್ ಬಿಟ್ವೀನ್ ದಿ embryos of both dicot and monocot. ಸೊ ಡೈಕಾಟ್ ಮತ್ತು ಮಾನೋಕಾಟ್ ಏನು ಇದು ಎಂಬ್ರಿಯೋಸ್ ಏನಿದೆ ಎರಡಿಗೂ ಕೂಡ ಒಂದು ಕೆಲವೊಂದು ಸೆಲೆಕ್ಟೆಡ್ ಫಂಡಮೆಂಟಲ್ ಡಿಫ್ರೆನ್ಸಸ್ನ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಸೊ ದೇರ್ ಈಸ್ ಎ ಫಂಡಮೆಂಟಲ್
ಡಿಫ್ರೆನ್ಸಸ್ ಬಿಟ್ವೀನ್ ದಿ ಡೈಕಾಟ್ ಆ್ಯಂಡ್ ಮೊನೊಕಾಟ್ ಎಂಬ್ರಿಯೋ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಆ ರೀತಿಯಾದ ಒಂದು ಡಿಫ್ರೆನ್ಸ್ ಅನ್ನುವಂಥದ್ದು ಅರ್ಲಿಯರ್ ಸ್ಟೇಜಲ್ಲಿ, ಓಕೆನಾ. ಸೊ ಸ್ಟಾರ್ಟಿಂಗಲ್ಲಿ ಅಥವಾ ಅರ್ಲಿಯರ್ ಸ್ಟೇಜಲ್ಲಿ ಮಾತ್ರ ಈ ಒಂದು ಡಿಫ್ರೆನ್ಸನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಅದಾದ ನಂತರ ಕಂಪ್ಲೀಟಾಗಿ ಡೈಕಾಟು ಮತ್ತು ಮೊನೊಕಾಟ್ ಅನ್ನೋದು ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಯಾವ ರೀತಿಯಾದ ಒಂದು ಡೆವಲಪ್ಮೆಂಟ್ನ ನಾವು ನೋಡ್ತೀವಿ ಅಂದರೆ, ದ ಝೈಗೋಟ್ ಗೆಟ್ಸ್ ಎಲಾಂಗೇಟೆಡ್ ಆ್ಯಂಡ್ ಡಿವೈಡ್ ಇಂಟು ಟ್ರಾನ್ಸ್ಫರ್ ಟು ಫಾರ್ಮ್ ದಿ ಅನ್ಈಕ್ವಲ್ ಸೆಲ್ಸ್, ಓಕೆನಾ. ಫಸ್ಟು ವಿ ಕಾಲ್ ದ್ಯಾಟ್, ಸೊ ಇದನ್ನು ನಾವು ಝೈಗೋಟ್ ಅಂತ ಹೇಳ್ಬೋದು, ಓಕೆ. ಸೊ ಇದನ್ನು ಒಂದು ನಾವು ಝೈಗೋಟ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಝೈಗೋಟ್ ಏನಿರುತ್ತೆ, ಸೊ ಈ ಸ್ಟಾರ್ಟ್ ಟು ಡೆವಲಪ್. ಸೊ ಡೆವಲಪ್ಮೆಂಟನ್ನು ಅದು ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಯಾವ ರೀತಿಯಾಗಿ ಅಂದರೆ, ಸೊ ದೇರ್ ಈಸ್ ಎ, ಓಕೆ, ಸೊ ಹೌ ಇಟ್ ವಿಲ್ ಬಿ ಫಾರ್ಮ್ ಅಂತ ಹೇಳ್ತಾವ್ರೆ. ಸೊ ದೇರ್ ಈಸ್ ಎ ಟ್ರಾನ್ಸ್ವರ್ಸ್ ಸೆಲ್ ಡಿವಿಷನ್, ಓಕೆನಾ. ಸೊ ಟ್ರಾನ್ಸ್ವರ್ಸ್ ಆಗಿ ಸೆಲ್ ಡಿವಿಷನ್ ಅನ್ನೋವಂಥದ್ದು ಅಕ್ಕರ್ ಆಗುತ್ತೆ, ಓಕೆ. ದೇರ್ ಈಸ್ ಎ ಟ್ರಾನ್ಸ್ವರ್ಸ್ ಸೆಲ್ ಡಿವಿಷನ್ ಅನ್ನೋವಂಥದ್ದು ಆಗುತ್ತೆ. ಸೊ ಟ್ರಾನ್ಸ್ವರ್ಸ್ ಸೆಲ್ ಡಿವಿಷನ್ ಆದ ನಂತರ ಸೊ ಅನ್ಈಕ್ವಲ್ ಸೆಲ್ಸ್ ಆಗಿ ಇರುತ್ತೆ. ಸೊ ಒನ್ ಇಸ್ ದ ಲಾರ್ಜರ್ ಸೆಲ್ ಆ್ಯಂಡ್ ಅದರ್ ಒನ್ ಇಸ್ ದ ಸ್ಮಾಲರ್ ಸೆಲ್ ಅಂತ ಹೇಳ್ಬೋದು. ಸೊ ಲಾರ್ಜರ್ ಸೆಲ್ನ ನಾವು ವಿ ಕಾಲ್ಡ್ ಆಸ್ ಸಸ್ಪೆನ್ಸರ್ ಸೆಲ್ ಅಂತ ಕರಿತೀವಿ, ಓಕೆ. ದ ಲಾರ್ಜರ್ ಸೆಲ್ ಈಸ್ ಪ್ರೊನೌನ್ಸ್ಡ್ ಆಸ್ ಸಸ್ಪೆನ್ಸರ್ ಸೆಲ್ ವಿಚ್ ಈಸ್ ಎ ಲಾರ್ಜರ್, and the smaller cell is pronounced as embryo cell, okay. ಚಿಕ್ಕದನ್ನು ಎಂಬ್ರಿಯೋ ಸೆಲ್ ಅಂತ ಪ್ರೊನೌನ್ಸ್ ಮಾಡ್ತಾ ಹೋಗ್ತೀವಿ, ದೊಡ್ಡದನ್ನು ನಾವು ಲಾರ್ಜರ್ ಸೆಲ್ ಇದೆ ಅದನ್ನು ನಾವು ಸಸ್ಪೆನ್ಸರ್ ಸೆಲ್ ಅಂತ ಪ್ರೊನೌನ್ಸಿಯೇಷನ್ನ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಅಬೌಟ್ ದ ಸ್ಮಾಲರ್ ಎಂಬ್ರಿಯೋ ಸೆಲ್, ಲಾರ್ಜರ್ ಇಸ್ ದ ಸಸ್ಪೆನ್ಸರ್ ಸೆಲ್. ಎರಡು ರೀತಿಯಾದ ಒಂದು ಸಾರಿ ಟ್ರಾನ್ಸ್ಫರ್ ಸೆಕ್ಷನ್ ಅನ್ನುವಂಥದ್ದು ಡಿವೈಡ್ ಆಗುತ್ತೆ. ಸೊ ಇದಾದ ನಂತರ ವಾಟ್ ಎವರ್ ದಟ್ ಏನೊಂದು ಸಸ್ಪೆನ್ಸರ್ ಸೆಲ್ ಏನಿರುತ್ತೆ, ಸೊ ಇದು ಅದೇ ರೀತಿಯಾಗಿ ಉಳ್ಕೊಳುತ್ತೆ, ಓಕೆನಾ. ಸೊ ದ ಸಸ್ಪೆನ್ಸರ್ ಸೆಲ್ ವಾಟ್ ಎವರ್ ಇಟ್ ಈಸ್ ರಿಮೈನ್ ಆ್ಯಸ್ ಇಟ್ ಈಸ್, ರಿಮೈನ್ ಆ್ಯಸ್ ಇಟ್ ಈಸ್, ಓಕೆನಾ. ಸೊ ಆ್ಯಸ್ ಇಟ್ ಈಸ್ ಆಗಿ ಅದು ರಿಮೈನ್ ಆಗುತ್ತೆ. ನೆಕ್ಸ್ಟು ಈ ಒಂದು ಸ್ಮಾಲರ್ ಎಂಬ್ರಿಯೋ ಸೆಲ್ಸ್ ಆಯಿತು, ಇಟ್ ಸ್ಟಾರ್ಟ್ ಟು ಸೆಲ್ ಡಿವಿಷನ್. ಸೊ ಸೆಲ್ ಡಿವಿಷನನ್ನು ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಸೊ ಸೆಲ್ ಡಿವಿಷನ್ ಸ್ಟಾರ್ಟ್ ಆದಮೇಲೆ ಸೊ ಇದನ್ನು ನಾವು ಎಂಬ್ರಿಯೋ ಸೆಲ್ ಅಥವಾ ಸ್ಮಾಲರ್ ಸೆಲ್ ಏನಿರುತ್ತೆ ಅದನ್ನು ಎಂಬ್ರಿಯೋನಿಕ್ ಸೆಲ್ ಅಂತ ಕರಿತೀವಿ. These kind of the embryonic cells or the basal cells are further divide rapidly. ಈ ಒಂದು ಬೇಸಲ್ ಸೆಲ್ಸ್ ಏನಿರುತ್ತೆ, ಈ ಒಂದು ಬೇಸಲ್ ಸೆಲ್ಸ್ಗಳು ಫರ್ದರ್ ಆಗಿ ರ್ಯಾಪಿಡ್ ಆಗಿ ಡಿವೈಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಒಂದ್ಸರಿ ಟ್ರಾನ್ಸ್ಫರ್ಸ್ ಆಗುತ್ತೆ, ವರ್ಟಿಕಲ್ ಆಗುತ್ತೆ, ಟ್ರಾನ್ಸ್ಫರ್ಸ್ ಆಗುತ್ತೆ, ವರ್ಟಿಕಲ್ ಆಗುತ್ತೆ. ಸೊ ಈ ರೀತಿಯಾಗಿ ಫಾರ್ಮ್ ಆಗಿ ಸೊ ಕಂಪ್ಲೀಟ್ಲಿ ಇಟ್ ಲೀವ್ಸ್ ಅಬೌಟ್ ಅಪ್ ಟು ದಟ್ 6 to 8 ಸೆಲ್ಡ್ ಎಂಬ್ರಿಯೋ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಇಟ್ ವಿಲ್ ಬಿ ಡೆವಲಪ್ಡ್ 6 to 8 ಸೆಲ್ಡ್ ಅಂತ ಹೇಳ್ಬೋದು, ಓಕೆನಾ. ಸೊ ದೀಸ್ ಕೈಂಡ್ ಆಫ್ ದಿ 6 to 8 ಸೆಲ್ಯುಲರ್ ಸೆಲ್ಸ್ ಆರ್ ಫರ್ದರ್ ಸ್ಟಾರ್ಟ್ ಟು ಡಿವೈಡ್. ನೆಕ್ಸ್ಟ್ ಟು ದ್ಯಾಟ್ ಇಟ್ ಸ್ಟಾರ್ಟ್ ಟು ಫಾರ್ಮ್ ದಿ ಎ ಕೈಂಡ್ ಆಫ್ ಸ್ಟ್ರಕ್ಚರ್ ಆಫ್ ಎಂಬ್ರಿಯೋ. ಆ್ಯಕ್ಚುಯಲ್ ಸ್ಟ್ರಕ್ಚರ್ ಆಫ್ ಎಂಬ್ರಿಯೋ ಪ್ರಕಾರ ಅದು ಸೆಲ್ ಡಿವಿಷನನ್ನು ಸ್ಟಾರ್ಟ್ ಮಾಡ್ಕೊಂಡು ಸೊ ಫಾರ್ಮೇಷನ್ ಆದ ಒಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರ್ನ ಪಡ್ಕೊಳ್ತಾ ಹೋಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ದಟ್ ದಿ ಟರ್ಮಿನಲ್ ಸೆಲ್ಸ್ ಇರುತ್ತೆ, ಫಸ್ಟ್ ಡಿವೈಡ್ ಆಗುತ್ತೆ, ಲಾಂಗಿಟ್ಯೂಡನಲ್ ಆಗುತ್ತೆ, ಫಸ್ಟ್ ಟರ್ಮಿನಲ್ ಸೆಲ್ಲು, ಆಮೇಲೆ ಈ ಸೆಲ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಫಸ್ಟ್ ಟರ್ಮಿನಲ್ ಸೆಲ್ ಡಿವೈಡ್ ಆಗುತ್ತೆ, ಸೊ ನೆಕ್ಸ್ಟು ಈ ಸೆಲ್ಗಳು ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ರೀಜನ್ಗೆ ಬಂದರೆ ಇದನ್ನು ನಾವು ಡರ್ಮ್ಯಾಟೋಜನ್ ಅಂತ ಕರಿತೀವಿ, ಇಟ್ ಈಸ್ ಪ್ರೊನೌನ್ಸ್ಡ್ ಆಸ್ ಡರ್ಮ್ಯಾಟೋಜನ್ ಅಂತ ಹೇಳ್ಬೋದು. ನೆಕ್ಸ್ಟ್ ದಟ್ ಈ ಒಂದು ಸಸ್ಪೆನ್ಸರ್ ಸೆಲ್ ಇರುತ್ತೆ ಅದನ್ನು ನಾವು ಆಸ್ಟೋರಿಯಲ್ ಸೆಲ್ಸ್ ಅಂತ ಕರಿತೀವಿ, ಓಕೆ. ದೋಸ್ ಆರ್ ಸೆಟ್ ಟು ದ್ಯಾಟ್ HAUSTORIAL ಆಸ್ಟೋರಿಯಲ್ ಸೆಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ದ್ಯಾಟ್ ಇಲ್ಲಿ ಮಧ್ಯದಲ್ಲಿ ಸಸ್ಪೆನ್ಸರ್ ಸೆಲ್ಸ್ಗಳು ಫಾರ್ಮ್ ಆಗುತ್ತೆ, ಇಲ್ಲಿ ರೂಟ್ ಕ್ಯಾಪ್ ಫಾರ್ಮ್ ಆಗ್ತಕ್ಕಂಥ ಒಂದು ಸೆಲ್ ಫಾರ್ಮ್ ಆಗುತ್ತೆ, ರೂಟ್ ಟಿಪ್ ಫಾರ್ಮ್ ಆಗ್ತಕ್ಕಂಥ ಒಂದು ಸೆಲ್ಲು ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ದ್ಯಾಟ್ ಪ್ರೋಕೇಂಬಿಯಮ್ ಅಂತಕ್ಕಂಥ ಒಂದು ರೀತಿಯಾದ ಸೆಲ್ಸ್ಗಳು ಇಲ್ಲಿ ಫಾರ್ಮ್ ಆಗ್ತಾ ಹೋಗುತ್ತೆ. ಪ್ರೊಕೇಮಿಯಮ್ ಲೈಕ್ ಸೆಲ್ಸ್ ಆ್ಯಂಡ್ ಗ್ರೌಂಡ್ ಮೆರಿಸ್ಟೆಮ್ಯಾಟಿಟೇಟ್ಸ್ ಡರ್ಮ್ಯಾಟೋಜನ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಏನೊಂದು ಎಂಬ್ರಿಯೋನಿಕ್ ಏನೊಂದು ಆ್ಯಕ್ಚುಯಲ್ ಎಂಬ್ರಿಯೋನಿಕ್ ಸೆಲ್ಸ್ಗಳು ಡಿವೈಡ್ ಆಗಿರುತ್ತೆ, ಡರ್ಮ್ಯಾಟೋಜನ್ಸ್ ಅನ್ನೋದು ಸುತ್ತಲೂ ಕೂಡ ಪ್ರೊಟೆಕ್ಟಿವ್ ಸೆಲ್ಸ್ ಆಗಿ ಫಾರ್ಮ್ ಆಗ್ತಾ ಹೋಗುತ್ತೆ, ಫರ್ದರ್ ಸೆಲ್ ಡಿವಿಷನಲ್ಲಿ ಇನ್ವಾಲ್ವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ದಟ್ ಈ ರೀತಿಯಾದ ಸೆಲ್ ಡಿವಿಷನಲ್ಲಿ ಇನ್ವಾಲ್ವ್ ಆದ ನಂತರ ನೆಕ್ಸ್ಟ್ ಒಂದು ಶೇಪಿಗೆ ಫಾರ್ಮ್ ಆಗುತ್ತೆ. ಸೊ ಇಟ್ ಈಸ್ ಸೆಟ್ ದಟ್ ಹಾರ್ಟ್ ಶೇಪ್ಡ್ ಸೆಲ್ಲನ್ನು ಅದು ಫಾರ್ಮ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ಬೋದು, ಓಕೆ. ಸೊ ದಿಸ್ ಈಸ್ ಅಬೌಟ್ ದಟ್ ಈ ಒಂದು ಹಾರ್ಟ್ ಶೇಪ್ಡ್ ಸೆಲ್ ಇದೆ ಅಂದರೆ ದಿಸ್ ಈಸ್ ಪ್ರೊನೌನ್ಸ್ಡ್ ಆ್ಯಸ್ ಮೆಚ್ಯೂರ್ಡ್ ಎಂಬ್ರಿಯೋ, ಓಕೆ.
ಇದನ್ನು ನಾವು ಮೆಚ್ಯೂರ್ಡ್ ಎಂಬ್ರಿಯೋ ಅಂತ ಪ್ರೊನೌನ್ಸಿಯೇಷನ್ನ ಮಾಡ್ತಾ ಹೋಗ್ತೀವಿ. ಸೊ ಅಪ್ ಟು ಇಲ್ಲಿವರೆಗೂ, ಸೊ ಈ ಒಂದು ಮೆಚ್ಯೂರ್ಡ್ ಎಂಬ್ರಿಯೋ ಆಗೋವರೆಗೂ ಕೂಡ ಅಷ್ಟೇ ಮಾನೋಕಾಟ್ ಆ್ಯಂಡ್ ಡೈಕಾಟ್. ಓಕೆನಾ. ಸೊ ನಾವಿಲ್ಲಿ ಮೆನ್ಷನ್ ಮಾಡಿದ್ದೀವಲ್ಲ ಅರ್ಲಿಯರ್ ಸ್ಟೇಜಸ್ ಅಂತ. ಸೊ ಇಲ್ಲಿವರೆಗೂ ಅದು ಅರ್ಲಿಯರ್ ಸ್ಟೇಜಸ್ ಅಂತಲೇ ಕರೆಯುವಂಥದ್ದು. ಸೊ ಈ ಒಂದು ಅರ್ಲಿಯರ್ ಸ್ಟೇಜಸ್ಸಿಗೆ ಬರೋವರೆಗೂ ಕೂಡ ಅಷ್ಟೇ ಮಾನೋಕಾಟ್ ಮತ್ತು ಡೈಕಾಟ್ ಪ್ಲಾಂಟ್ಸು ಎಲ್ಲದೂ ಕೂಡ ಅಷ್ಟೇ ಒಂದೇ ರೀತಿಯಾದ ಒಂದು ಸೆಲ್ ಡಿವಿಷನ್ ಫಾರ್ಮೇಷನ್ನ ಅಥವಾ ಎಂಬ್ರಿಯೋ ಡೆವಲಪ್ಮೆಂಟನ್ನು ತೋರಿಸ್ತಾ ಹೋಗುತ್ತೆ. ಅಪ್ ಟು ದಟ್ ಈ ಒಂದು ಶೇಪಿಗೆ ಬಂದಮೇಲೆ ಸೊ ಇಲ್ಲಿಂದ ಮಾನೋಕಾಟ್ ಮತ್ತು ಡೈಕಾಟ್ಗಳ ಸ್ಟ್ರಕ್ಚರು ಚೇಂಜಸ್ ಆಗುತ್ತೆ ಅಂತ ಹೇಳ್ತಾ ಹೋದು. ಸೊ ಲೈಕ್ ದಟ್ ದಿಸ್ ಇಸ್ ಅಬೌಟ್ ದಟ್ ಮಾನೋಕಾಟ್ ಆ್ಯಂಡ್ ದಿ ಡೈಕಾಟ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು. ಸೊ ಇದು ಡೈಕಾಟ್ ಸ್ಟ್ರಕ್ಚರ್. ಓಕೆ, ಡೈಕಾಟ್ನ ಸ್ಟ್ರಕ್ಚರ್ ಅಂತೀವಿ. ಸೊ ಏನು ಮಾನೋಕಾಟ್ಸ್ ಏನೊಂದು ಎಂಬ್ರಿಯೋ ಇರುತ್ತೆ ಅಥವಾ ಸಿಕ್ಸ್ ಇರುತ್ತೆ ಅದರ ಒಂದು ಎಂಬ್ರಿಯೋ ಈ ರೀತಿಯ ಸ್ಟ್ರಕ್ಚರ್ನ ಫಾರ್ಮ್ ಮಾಡ್ಕೊಳ್ತಾ ಹೋಗುತ್ತೆ. ಅಪ್ ಟು ದಟ್ ಮೆಚ್ಯೂರ್ಡ್ ಆಗೋವರೆಗೂ ಅರ್ಲಿಯರ್ ಸ್ಟೇಜಸ್ ಏನಿರುತ್ತೆ ಸೊ ಈ ಒಂದು ಅರ್ಲಿಯರ್ ಸ್ಟೇಜಲ್ಲಿ ಒಂದೇ ರೀತಿಯಾದ ಸೆಲ್ ಡಿವಿಷನನ್ನು ತೋರಿಸುತ್ತೆ. ಇಲ್ಲಿಂದ ಬರ್ತಿದ್ದಾಗೆ ಮುಂದಕ್ಕೆ ಸೊ ಮಾನೋಕ್ಯಾಟ್ ಮತ್ತು ಡೈಕಾಟ್ ಅನ್ನೋದು ಕಂಪ್ಲೀಟಾಗಿ ಡಿಫ್ರೆನ್ಸಿಯೇಷನ್ನ ತೋರಿಸುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಅಬೌಟ್ ದಟ್ ಎ ಕೈಂಡ್ ಆಫ್ ದಿ ಸ್ಟ್ರಕ್ಚರ್ ರೆಪ್ರೆಸೆಂಟೇಷನ್ ಆರ್ ದಿ ಡೆವಲಪ್ಮೆಂಟ್ ಆಫ್ ದಿ ಎಂಬ್ರಿಯೋ ಅಂತ ನಾವು ಹೇಳ್ಬೋದು. ಸೊ ನಾವು ಡಯಾಗ್ರಾಮಲ್ಲಿ ಹೇಳಿದಾಗೆ ಅಪ್ ಟು ದ ಡೆವಲಪ್ಮೆಂಟ್ ಆಫ್ ದಿ ಹಾರ್ಟ್ ಶೇಪ್ಡ್. ಓಕೆನಾ. ಸೊ ರೌಂಡ್ ಶೇಪ್ ಇರ್ಬೋದು. ಓಕೆ, ಸೊ ರೌಂಡ್ ಶೇಪ್ ಇರುವಂಥದ್ದು ಅಪ್ ಟು 6 to 8 ಸೆಲ್ಸ್ ಆಗಿ ಫಾರ್ಮ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇದರ ಫರ್ದರ್ ಡೆವಲಪ್ಮೆಂಟನ್ನು ತೋರಿಸ್ತಾ ಹೋಗುತ್ತೆ. ಲೈಕ್ ಡರ್ಮ್ಯಾಟೋಜನ್ಸ್ ಅಂತಕ್ಕಂಥ ಒಂದು ರೀತಿಯಾದ ಸೆಲ್ಸ್ ಇರ್ಬೋದು, ಸೆಲ್ ಫಾರ್ಮೇಷನ್ ಇರ್ಬೋದು, ಅಥವಾ ರೂಟ್ ಟಿಪ್ ಇರ್ಬೋದು. ಸೊ ಅದ್ರ ಜೊತೆಗೆ ರೂಟ್ ಕ್ಯಾಪ್ ಇರ್ಬೋದು. ಸೊ ಈ ರೀತಿಯಾದ ಒಂದು ಮಾಡಿಫಿಕೇಷನ್ ತನ್ನ ಒಂದು ಎಂಬ್ರಿಯೋ ಒಳಗನೆ ಡೆವಲಪ್ಮೆಂಟನ್ನು ಮಾಡ್ತಾ ಹೋಗುತ್ತೆ. ಅಪ್ ಟು ದಟ್ ಎಲ್ಲಿವರೆಗೂ ಅಂದರೆ ಇಟ್ ಶುಡ್ ಬಿ ಗೆಟ್ ಮೆಚ್ಯೂರ್ಡ್. ಓಕೆ, ಸೊ ಮೆಚ್ಯೂರ್ಡ್ ಎಂಬ್ರಿಯೋ ಆಗೋವರೆಗೂ ಕೂಡ ಅಷ್ಟೇ ಓಕೆ ಇಟ್ ವಿಲ್ ಬಿ ಡೆವಲಪಿಂಗ್ ಅಂತ ಹೇಳ್ಬೋದು. ಸೊ ಈ ಒಂದು ಮೆಚ್ಯೂರ್ಡ್ ಎಂಬ್ರಿಯೋ ಅಟ್ ಟೈಮ್ಸ್ ಹಾರ್ಟ್ ಶೇಪ್ಡ್ ಎಂಬ್ರಿಯೋ. ಓಕೆ, ಇಲ್ಲಿದೆಯಲ್ಲ, ಸೊ ಇದನ್ನು ನಾವು ಹಾರ್ಟ್ ಶೇಪ್ಡ್ ಮೆಚ್ಯೂರ್ಡ್ ಎಂಬ್ರಿಯೋ ಅಂತೀವಿ. ಸೊ ಇಲ್ಲಿವರೆಗೂ ಡಿವೈಡ್ ಆಗೋವರೆಗೂ ಕೂಡ ಅಷ್ಟೇ ಮೆಚ್ಯೂರ್ಡ್ ಎಂಬ್ರಿಯೋ ಆಗೋರು ಕೂಡ ಅಷ್ಟೇ ದೇರ್ ಈಸ್ ಎ ನಾಟ್ ಮಚ್ ಮೋರ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಮಾನೋಕಾಟ್ಸ್ ಆ್ಯಂಡ್ ದಿ ಡೈಕಾಟ್. ಓಕೆನಾ. ಸೊ ಸಿಮಿಲ್ಯಾರಿಟಿನೇ ಡೈಕಾಟ್ಸು ಮತ್ತು ಮಾನೋಕಾಟ್ಸು ಮೇಂಟೈನ್ ಮಾಡ್ತಾ ಹೋಗುತ್ತೆ. ಸಿಮಿಲಾರಿಟಿ ಅಮಾಂಗ್ monocot embryo, similarity among monocot embryo and dicot embryo. ಓಕೆ, ಡೈಕಾಟ್ ಎಂಬ್ರಿಯೋ ಮತ್ತು ಮಾನೋಕಾಟ್ ಎಂಬ್ರಿಯೋದಲ್ಲಿ ಅಪ್ ಟು ಮೆಚ್ಯೂರ್ಡ್ ಎಂಬ್ರಿಯೋ ಆದರೂ ಕೂಡ ಅಷ್ಟೇ ಸಿಮಿಲಾರಿಟಿ ಒಂದು ಸ್ಟ್ರಕ್ಚರ್ನ ಮಾಡ್ತಾ ಹೋಗುತ್ತೆ. ಸೊ ಯಾವಾಗ ಮೆಚ್ಯೂರ್ಡ್ ಎಂಬ್ರಿಯೋ ಆಗುತ್ತೋ ಅಲ್ಲಿಂದ ಮಾನೋಕಾಟ್ ಮತ್ತು ಡೈಕಾಟ್ಗಳ ಡಿಫ್ರೆನ್ಸಿಯೇಷನ್ ನಾವು ನೋಡ್ತೀವಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವಿ ವಿಲ್ ಬಿ ಆನ್ ಟು ದಿ ಸ್ಟ್ರಕ್ಚರ್ ಆಫ್ ಡೈಕಾಟಿಲಿಡನಸ್ ಎಂಬ್ರಿಯೋ. ಎಂಬ್ರಿಯೋ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಯಿತು ಅಂತ ತಿಳ್ಕೊಂಡ್ವಿ. ಸೊ ಈಗ ಒಂದು ಡೈಕಾಟಿಯಸ್ ಮತ್ತು ಮಾನೋಕಾಟಿಯಸ್ ಎಂಬ್ರಿಯೋ ಯಾವ ರೀತಿಯ ಸ್ಟ್ರಕ್ಚರ್ ಹೊಂದಿರುತ್ತೆ ಅದ್ರ ಬಗ್ಗೆ ನಾವು ಡಿಸ್ಕಷನ್ನ ಮಾಡ್ತಾ ಹೋಗೋಣ. ಸೊ ಇಟ್ ವಿಲ್ ಬಿ ಆಸ್ ಫಾರ್ ಇಟ್ ಈಸ್ ಎ ಕೈಂಡ್ ಆಫ್ ಇಂಪಾರ್ಟೆಂಟ್ ಕ್ವಶನ್. ಇಟ್ ವಿಲ್ ಬಿ ಮೇ ಬಿ ಆಸ್ ಫಾರ್ 3 marks. ಓಕೆ, 3 marksಗೆ ಕಾಮನ್ ಆಗಿ ಕೇಳ್ತಾರಂಥ ಒಂದು ಕ್ವಶನ್ಸ್ ಇರ್ಬೋದು. ಬ್ರೀಫ್ಲಿ ಎಕ್ಸ್ಪ್ಲೈನ್ ದಿ ಸ್ಟ್ರಕ್ಚರ್ ಆಫ್ ಮಾನೋಕಾಟ್ ಆರ್ ಡೈಕಾಟ್ ಎಂಬ್ರಿಯೋ ಅಂತ ಕೇಳ್ತಾರೆ, ಅಥವಾ ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಮಾನೋಕಾಟ್ ಅಥವಾ ಡೈಕಾಟ್ ಎಂಬ್ರಿಯೋ ಅಂತ ಕೇಳುವಂಥ ಚಾನ್ಸಸ್ಸು ಇರುತ್ತೆ. ಓಕೆ, ಸೊ ಈ ಒಂದು ಡೈಕಾಟಿನಸ್ ಎಂಬ್ರಿಯೋ ವಿಷಯಕ್ಕೆ ಬಂದರೆ ಸೊ ಯಾವಾಗ ಮೆಚ್ಯೂರ್ಡ್ ಎಂಬ್ರಿಯೋ ಹಾರ್ಟ್ ಶೇಪ್ ಫಾರ್ಮ್ ಆಗುತ್ತೆ, ನೆಕ್ಸ್ಟ್ ಇದು ಡೈಕಾಟ್ ಮತ್ತು ಮಾನೋಕಾಟ್ ಆಗಿ ಡಿವಿಷನನ್ನು ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಫಸ್ಟ್ ನಾವು ಡೈಕಾಟಿನಸ್ ಎಂಬ್ರಿಯೋ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಡೈಕಾಟಿಡಿನಸ್ ಎಂಬ್ರಿಯೋ ಬಗ್ಗೆ ತಿಳ್ಕೊಳ್ತಾ ಹೋದರೆ ಸೊ ದೇರ್ ಈಸ್ ಎ 2 different kinds ಆಫ್ ದಿ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್. 2 ರೀತಿಯಾದ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಒಂದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸೇಮ್ ಸ್ಟ್ರಕ್ಚರ್ನೇ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ದೀಸ್ ಕೈಂಡ್ ಆಫ್ ದಿ ಡೈಕಾಟಿಲಿಡನಸ್ ಎಂಬ್ರಿಯೋ. ಓಕೆ, ದ ಡೈಕಾಟಿಲಿಡನಸ್ ಎಂಬ್ರಿಯೋ ಕನ್ಸಿಸ್ಟ್ಸ್ ಆಫ್ ಎ ಶಾರ್ಟ್ ಎಂಬ್ರಿಯೋನಿಕ್ ಆಕ್ಸಿಸ್. ಓಕೆ, ಇಟ್ ಕನ್ಸಿಸ್ಟ್ಸ್ ಆಫ್ ಶಾರ್ಟ್ ಎಂಬ್ರಿಯೋನಲ್ ಆಕ್ಸಿಸ್ ಅಂತ ಹೇಳ್ತೀವಿ. ಓಕೆ, ತುಂಬ ಚಿಕ್ಕದಾಗಿರ್ತಕ್ಕಂಥ ಒಂದು ಎಂಬ್ರಿಯೋನಲ್ ಆಕ್ಸಿಸ್ನ ಈ ಒಂದು ಡೈಕಾಟ್ ಏನೊಂದು ಎಂಬ್ರಿಯೋ ಹೊಂದಿರುತ್ತೆ ಅಂತ ಹೇಳ್ಬೋದು. ಸೊ ವಿತ್ ಆಕ್ಸಿಸ್ ವಿತ್ 2 cotyledonous. ಓಕೆ, 2 cotyledonous
ಲಿಡನಸ್ ಎರಡು ಕಾರ್ಡ್ಸ್ ಇದ್ದರೆ ಅದನ್ನು ನಾವು ಡೂ ಕಾರ್ಟಿಲಿಡನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇಯರ್ ಯು ಕ್ಯಾನ್ ಸೇ ದಟ್ ಸ್ಮಾಲ್ ಆಕ್ಸಿಸ್ ತುಂಬ ಚಿಕ್ಕದಾಗಿರ್ತಕ್ಕಂಥ ಆಕ್ಸಿಸ್ ಇರ್ಬೋದು. ಸೊ ಇದೊಂದು ಕಾರ್ಟಿಲಿಡನ್ ಆದರೆ ಈ ಒಂದು ಪಾರ್ಟು ಒಂದು ಕಾರ್ಟಿಲಿಡನ್ ಅಂತ ಹೇಳ್ಬೋದು. ಸೊ ಎರಡು ರೀತಿಯಾದ ಕಾರ್ಟಿಲಿಡನ್ಸ್ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ದಟ್ ದ ಪೋರ್ಷನ್ ಆಫ್ ದಿ ಎಂಬ್ರಿಯೋನಿಕ್ ಆಕ್ಸಿಸ್ ಎಬೋವ್ ದಿ ಲೆವೆಲ್ ಆಫ್ ಕಾರ್ಟಿಲಿಡನ್. ಓಕೆನಾ. ಸೊ ಕಾರ್ಟಿಲಿಡನ್ಗಿಂತ ಮೇಲೆ ಇರ್ತಕ್ಕಂಥ ಒಂದು ಪೋರ್ಷನ್ ನಾವು ಎಪಿಕಾರ್ಟೈಲ್ ಅಂತ ಕರಿತೀವಿ. ಓಕೆನಾ. ಸೊ ಎ ಕೈಂಡ್ ಆಫ್ ದಿ ಪೋರ್ಷನ್. ಸೊ ಇಲ್ಲಿ ಕಾರ್ಟಿಲಿಡನ್ ಎರಡು ದ್ವಿದಳ ಆಗಿ ಡಿವೈಡ್ ಮಾಡ್ತಕ್ಕಂಥ ಇದೊಂದು ಪೋರ್ಷನ್. ಸೊ ಈ ಒಂದು ಪೋರ್ಷನ್ ಮಿಂದ ಮೇಲೆ ಇರ್ತಕ್ಕಂಥ ರೀಜನ್ ಏನಿದೆ, ಸೊ ದಿಸ್ ಕೈಂಡ್ ಆಫ್ ದಿ ರೀಜನ್ ಈಸ್ ಸೆಡ್ ಟು ಬಿ ಎಪಿಕಾರ್ಟೈಲ್ ಅಂತ ಕರಿತೀವಿ. ಓಕೆ, ಎಪಿಕಾರ್ಟೈಲ್ ಅಂತ ಕರಿತೀವಿ. ಸಾರಿ, ದಿಸ್ ಇಸ್ ಸೆಟ್ ದಟ್ ಎಪಿಕಾರ್ಟೈಲ್ ಅಂತ ಹೇಳ್ಬೋದು. ಸೊ ಈ ಒಂದು ಎಪಿಕಾರ್ಟೈಲಲ್ಲೂ ಕೂಡ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪಾರ್ಟ್ಸ್ ನಾವು ನೋಡ್ತಾ ಹೋಗ್ತೀವಿ. ಸೊ ವೆರ್ ಎವರ್ ದೀಸ್ ಕೈಂಡ್ ಆಫ್ ದಿ ಎಪಿಕಾರ್ಟೈಲ್ಸ್ ಆರ್ ಟರ್ಮಿನೇಟ್ಸ್. ಓಕೆ, epicartile gets terminates at the region called as ಪ್ಲಿಮ್ಯೂಲ್ ಅಂತ ಕರಿತೀವಿ. ಓಕೆ, ಯಾವ ರೀಜನಲ್ಲಿ ಎಪಿಕಾರ್ಟೈಲ್ ಎಂಡ್ ಆಗುತ್ತೆ ಸೊ ಅದನ್ನು ನಾವು ಪ್ಲಿಮ್ಯೂಲ್ ಅಂತ ಕರಿತೀವಿ. ಸೊ ದಿಸ್ ಪಾರ್ಟ್ ಈಸ್ ಸೆಡ್ ಟು ಬಿ ಪ್ಲಿಮ್ಯೂಲ್. ಇದನ್ನು ನಾವು ಪ್ಲಿಮ್ಯೂಲ್ ಅಂತ ಕರಿತಾ ಹೋಗ್ತೀವಿ. ಆರ್ ಇಟ್ ಈಸ್ ಇನ್ನೊಂದು ಹೆಸರಲ್ಲಿ ಕರಿತಾ ಹೋಗ್ತಾರೆ. ಸೊ ಆ ಒಂದು ನೇಮನ್ನು ನಾವು ಸ್ಟೆಮ್ ಟಿಪ್ ಅಂತ ಕರಿತೀವಿ. ಓಕೆ, ಪ್ಲಿಮ್ಯೂಲ್ ಆರ್ ಸ್ಟೆಮ್ ಟಿಪ್ ಅಂತ ಪ್ರೊನೌನ್ಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಇನ್ನೊಂದು ಪಾರ್ಟ್ನ ವಿಷಯಕ್ಕೆ ಬಂದರೆ, ಸೊ ಈ ಒಂದು ಏನೊಂದು ಪಾರ್ಟ್ ಇದೆ ಪ್ಲಿಮ್ಯೂಲ್ ಪಾರ್ಟ್ ಅಂತ ಅದನ್ನು ನಾವು ಎಪಿಕಾರ್ಟೈಲ್ ಅಂತ ಕರಿದ್ವಿ. ಸೊ ನೆಕ್ಸ್ಟ್ ದಟ್ ಇನ್ನೊಂದು ಪಾರ್ಟ್ನ ವಿಷಯಕ್ಕೆ ಬಂದರೆ ಹೈಪೋಕಾರ್ಟೈಲ್ ಅಂತ ಕರಿತೀವಿ. ದ ಹೈಪೋಕಾರ್ಟೈಲ್ ಈಸ್ ನಥಿಂಗ್ ಬಟ್ ಎ ಕೈಂಡ್ ಆಫ್ ಸಿಲಿಂಡ್ರಿಕಲ್ ಪೋರ್ಷನ್ ಅಂತ ಹೇಳ್ಬೋದು. Hypocotyl, which is cylindrical portion of dicotyledonous embryo ಅಂತ ಹೇಳ್ಬೋದು. ಸೊ ಈ ಒಂದು ಸಿಲಿಂಡ್ರಿಕಲ್ ಪೋರ್ಷನ್ ಇರ್ತಕ್ಕಂಥ ಒಂದು ಪಾರ್ಟ್ನ ನಾವು ಹೈಪೋಕಾರ್ಟೈಲ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಅಬೌಟ್ ದಟ್ ಹೈಪೋಕಾರ್ಟೈಲ್. ಹೈಪೋಕಾರ್ಟೈಲ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಒಂದು ಹೈಪೋಕಾರ್ಟೈಲ್ ಇಟ್ ಈಸ್ ಎ ಸಿಲಿಂಡ್ರಿಕಲ್ ಇನ್ ಶೇಪ್ ಅಂತ ಹೇಳ್ತಾ ಹೋದು. ಸೊ ಈ ಒಂದು ಹೈಪೋಕಾರ್ಟೈಲ್ ಇಟ್ ವಿಲ್ ಬಿ ಗೆಟ್ಸ್ ಟರ್ಮಿನೇಟ್ಸ್. ಸೊ ಹೈಪೋಕಾರ್ಟೈಲ್ ಅನ್ನೋಂಥದ್ದು ಗೆಟ್ಸ್ ಟರ್ಮಿನೇಟ್ ಎಂಡ್ ಆಗೋಂತಕ್ಕಂಥ ಒಂದು ರೀಜನನ್ನು ವಿ ಕಾಲ್ಡ್ ಇಟ್ ಆ್ಯಸ್ ರ್ಯಾಡಿಕಲ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ಸೆಟ್ ಟು ಬಿ ದಟ್ ರ್ಯಾಡಿಕಲ್. ಸೊ ಎಲ್ಲಿ ಹೈಪೋಕಾರ್ಟೈಲ್ ಎಂಡ್ ಆಗುತ್ತೆ ಅದನ್ನು ನಾವು ರ್ಯಾಡಿಕಲ್ ಅಂತ ಪ್ರೊನೌನ್ಸಿಯೇಷನ್ನ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ದಟ್ ಸೊ ದೀಸ್ ಕೈಂಡ್ ಆಫ್ ದಿ ರ್ಯಾಡಿಕಲ್ ಈಸ್ ಕವರ್ಡ್. ಓಕೆ, ದಿಸ್ ಕೈಂಡ್ ಆಫ್ ದಿ ರ್ಯಾಡಿಕಲ್ ಈಸ್ ಕವರ್ಡ್ ಬೈ ಎ ಕೈಂಡ್ ಆಫ್ ಪೋರ್ಷನ್ ಕಾಲ್ಡ್ ಆಸ್ ರೂಟ್ ಟಿಪ್ ಅಂತ ಹೇಳ್ಬೋದು. ರೂಟ್ ಟಿಪ್ ಆರ್ ರೂಟ್ ಕ್ಯಾಪ್. ಓಕೆ, ಓಕೆ, ಸೊ ರ್ಯಾಡಿಕಲ್ ರೂಟ್ ಟಿಪ್ ಆರ್ ರೂಟ್ ಕ್ಯಾಪ್ ಅಂತ ಅದನ್ನು ಕರಿತಾ ಹೋಗ್ತೀವಿ. ಸೊ ದಿಸ್ ಇಸ್ ಅಬೌಟ್ ದಟ್ ರೂಟ್ ಟಿಪ್ ಆರ್ ರೂಟ್ ಕ್ಯಾಪ್ ಅಂತ ನಾವು ಕರಿತಾ ಹೋಗ್ಬೋದು. ಓಕೆನಾ. ಸೊ ದಿಸ್ ಕೈಂಡ್ ಆಫ್ ದಿ ರ್ಯಾಡಿಕಲ್ ಇಸ್ ನಥಿಂಗ್ ಬಟ್ ರೂಟ್ ಕ್ಯಾಪ್ ಟಿಪ್ ಅಂತಲೇ ಕರೆಯುವಂಥದ್ದು. ಸೊ ಈ ಒಂದು ರೂಟ್ ಟಿಪ್ಪನ್ನು ಕವರ್ ಮಾಡ್ತಕ್ಕಂಥ ಒಂದು ಪೋರ್ಷನ್ ನಾವು ರೂಟ್ ಕ್ಯಾಪ್ ಅಂತ ಪ್ರೊನೌನ್ಸಿಯೇಷನ್ನ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ದಟ್ ಸ್ಟ್ರಕ್ಚರ್ ಆಫ್ ದಿ ಡೈಕಾಟಿಲಿಡನಸ್ ಎಂಬ್ರಿಯೋ ಅಂತ ನಾವು ಹೇಳ್ತಾ ಹೋದು. ಸೊ ಇದರಲ್ಲಿ ಎರಡು ಪೋರ್ಷನನ್ನು ನೋಡ್ತಾ ಹೋಗ್ತೀವಿ. ಡೈಕಾಟಿಲಿಡನ್ ಎರಡು ಭಾಗ ಆಗಿ ಡಿವೈಡ್ ಆಗಿದೆ ಅಂದರೆ, ಸೊ ಈ ಒಂದು ಡಿವೈಡ್ ಆಗಿರ್ತಕ್ಕಂಥ ಏನೊಂದು ಇಲ್ಲಿ ಡಿವೈಡ್ ಆಗಿದೆ ಅಂದರೆ ಈ ಡಿವೈಡ್ ಆಗಿರ್ತಕ್ಕಂಥ ಮೇಲ್ಗಡೆ ಪಾರ್ಟ್ನ ನಾವು ಎಪಿಕಾರ್ಟೈಲ್ ಅಂತ ಕರಿತೀವಿ. ಈ ಒಂದು ಎಪಿಕಾರ್ಟೈಲ್ ಅಂತದ್ದು ಪ್ಲಿಮ್ಯೂಲ್ ಅಂತ, ಎಪಿಕಾರ್ಟೈಲ್ ಬರ್ತಕ್ಕಂಥ ಒಂದು ಪಾರ್ಟ್ನ ನಾವು ಪ್ಲಿಮ್ಯೂಲ್ ಅಂತ ಕರಿತೀವಿ ಅಥವಾ ಸ್ಟೆಮ್ ಟಿಪ್. ಸೊ ಏನೊಂದು ಬೆಳವಣಿಗೆ ಈ ಒಂದು ಎಂಬ್ರಿಯೋ ಅನ್ನೋದು ಸೀಡ್ ಆಗಿ
ಅದು ಏನೊಂದು ಗಿಡ ಆದಾಗ ಹಾರ್ವೆಸ್ಟ್ ಮಾಡಿ ಗಿಡ ಆದಾಗ ಸೊ ಸ್ಟೆಮ್ ಟೆಪ್ಪನ್ನು ಫಾರ್ಮ್ ಮಾಡೋಂಥದ್ದು ಪ್ಲಿಮ್ಯೂಲ್ ರೀಜನ್ ಅಂತ ಇರ್ತೀವಿ. ಅದ್ರ ಜೊತೆಗೆ ಕೆಳಗಡೆ ಇರ್ತಕ್ಕಂಥ ಒಂದು ಪಾರ್ಟ್ನ ನಾವು ಹೈಪೋಕಾರ್ಟಲ್ ಅಂತ ಕರಿತೀವಿ. ಸೊ ಇದು ಸಿಲಿಂಡ್ರಿಕಲ್ ಶೇಪ್ ಅಂತ ಹೇಳ್ಬೋದು. ಸೊ ಈ ಒಂದು ಹೈಪೋಕಾರ್ಟಲಲ್ಲಿ ಎಂಡ್ಸ್ ವಿತ್ ಟರ್ಮಿನೇಟ್ಸ್ ವಿತ್ ದಿ ರಾಡಿಕಲ್. ಸೊ ದೀಸ್ ಕೈಂಡ್ ಆಫ್ ದಿ ರಾಡಿಕಲ್ ಆಸ್ ಆಲ್ಸೋ ಕಾಲ್ಡ್ ಆಸ್ ರೂಟ್ ಟಿಪ್. ಸೊ ಇದನ್ನೇ ರೂಟ್ ಟಿಪ್ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಸೊ ಈ ಒಂದು ರೂಟ್ ಟಿಪ್ನ ಕವರ್ ಮಾಡ್ತಕ್ಕಂಥ ಒಂದು ಕವರಿಂಗ್ ಲೈಕ್ ಸ್ಟ್ರಕ್ಚರ್ ಏನಿದೆ ಅದು ನಾವು ರೂಟ್ ಕ್ಯಾಪ್ ಅಂತ ಪ್ರೊನೌನ್ಸಿಯೇಷನ್ನ ಮಾಡ್ತಾ ಹೋಗ್ತೀವಿ. ಸೊ ಇದು ಒಂದು ಡೈಕಾಟಿಯಸ್ ಎಂಬ್ರಿಯೋ ಅನ್ನೋ ಒಂದು ಸ್ಟ್ರಕ್ಚರು. ಸೊ ಅದೇ ರೀತಿಯಾಗಿ ಸೊ ಒಂದು ಮೇಜ್ನ ಒಂದು ಡೈಕಾಟಿಯಸ್ ಎಂಬ್ರಿಯೋ ಏನಿದೆ ಅದರ ಸ್ಟ್ರಕ್ಚರ್ ಕೂಡ ಸೊ ಇದು ಕೂಡ ಅಷ್ಟೇ ಡೈಕಾಟಿಡನ್ನೇ. ಬಟ್ ದೇರ್ ಈಸ್ ಎ ಡಿಫ್ರೆನ್ಸಿಯೇಷನ್ ಅಮಾಂಗ್ ದಿಸ್ ಅಂತ ಹೇಳ್ಬೋದು. ಸೊ ವಾಟ್ಸ್ ದ ಡಿಫ್ರೆನ್ಸಿಯೇಷನ್ ಅಂತ ಹೇಳ್ತಾರೆ, ಆಲ್ರೆಡಿ ಸೇಮ್ ಕಂಟೆಂಟೇ ನಾವು ನೋಡ್ತಾ ಹೋಗ್ತೀವಿ, ಬಟ್ ಲೇಬಲಿಂಗ್ ಮಾತ್ರ ಸ್ಟ್ರಕ್ಚರ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ವೆರೆವರ್ the kind of the layer, okay, which is covered outer the whatever that ಏನೊಂದು ಸೀಡ್ಸ್ ಇದನ್ನು ನಾವು ಹೇಳ್ತೀವಿ ಡೈಕಾಟ್ ಆದಮೇಲೆ ಸೀಡ್ ಆಗಿ ಫಾರ್ಮ್ ಆಗುತ್ತೆ. ಓಕೆ, ಸೀಡ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಈ ಒಂದು ಸೀಡ್ನ ಸ್ಟ್ರಕ್ಚರ್ನ ಬಗ್ಗೆ ನಾವು ತಿಳ್ಕೊಳ್ತಾ ಹೋದರೆ ಸೊ ಇಟ್ ಈಸ್ ನಥಿಂಗ್ ಬಟ್ ದ್ಯಾಟ್ ಸೊ ಇದನ್ನು ನಾವು ಪೆರಿಕಾರ್ಪ್ ಅಂತ ಪ್ರೊನೌನ್ಸಿಯೇಷನ್ನ ಮಾಡ್ತಾ ಹೋಗ್ತೀವಿ. ಓಕೆ, ಇಟ್ ಈಸ್ ಎ ಎಂಬ್ರಿಯೋ. ನೆಕ್ಸ್ಟ್ ಇಟ್ ವಿಲ್ ಬಿ ಡೆವಲಪ್ ಆಸ್ ಎ ಸೀಡ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಅಬೌಟ್ ದಟ್ ಪೆರಿಕಾರ್ಪ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ಸೈಡ್ ಒಂದು ಪಾರ್ಟ್ ಏನಿರುತ್ತೆ ಸೊ ಇದನ್ನು ನಾವು ಎಂಡೋಸ್ಪರ್ಮ್ ಅಂತ ಕರಿತಾ ಹೋಗ್ತೀವಿ. ಎಂಡೋಸ್ಪರ್ಮ್ ಅಂತ ಪ್ರೊನೌನ್ಸಿಯೇಷನ್ನ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಇಟ್ ಈಸ್ ಫಾಲೋಡ್ ಬೈ ಕಾಲಿಯಾಪ್ಟೈಲ್. ಕಾಲಿಯಾಪ್ಟೈಲ್ ಅಂತ ಕರಿತೀವಿ. ನೆಕ್ಸ್ಟು ಸೊ ವಾಟ್ ಎವರ್ ದಟ್ ಈ ಒಂದು ರೀಜನ್ ಏನಿದೆ ಇದನ್ನು ನಾವು ಪ್ಲಿಮ್ಯೂಲ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಪ್ರೊನೌನ್ಸ್ಡ್ ಆಸ್ ಪ್ಲಿಮ್ಯೂಲ್. ನೆಕ್ಸ್ಟ್ ದಟ್ ಈ ಒಂದು ರೀಜನ್ ಏನಿದೆ ಸೊ ದಿಸ್ ಇಸ್ ಅಟ್ ಬಿ ದಟ್ ರಾಡಿಕಲ್ ಅಂತ ಹೇಳ್ಬೋದು. ರಾಡಿಕಲ್. ಸೊ ನೆಕ್ಸ್ಟ್ ದಟ್ ಈ ಒಂದು ಪೋರ್ಷನ್ ಖಾಲಿ ಪೋರ್ಷನ್ ಏನಿರುತ್ತೆ ಇಲ್ಲಿರ್ತಕ್ಕಂಥ ಒಂದು ಪೋರ್ಷನ್ ನಾವು ಸ್ಕ್ಯೂಟುಲಮ್ ಅಂತ ಕರಿತೀವಿ. ಓಕೆ, ಪ್ರೊನೌನ್ಸ್ಡ್ ಆಸ್ ಸ್ಕ್ಯೂಟುಲಮ್ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಎಂಡ್ ಇರುತ್ತೆ. ಸೊ ಆ ಒಂದು ಎಂಡನ್ನು ನಾವು ಕಾಲಿಯರೈಸಾ ಅಂತ ಪ್ರೊನೌನ್ಸಿಯೇಷನ್ನ ಮಾಡ್ತಾ ಓಕೆ. ಸೊ ಇಟ್ ಈಸ್ ಆಲ್ಸೋ ಎ ಕೈಂಡ್ ಆಫ್ ಡೈಕಾಟಿಯಸ್ ಒಂದು ಸೀಡ್ನ ಫಾರ್ಮೇಷನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ದಟ್ ಇದರಲ್ಲೇ ಒಂದೊಂದು ಮಾಡಿಫಿಕೇಷನ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಇದರಿಂದ ನಾವು ಇನ್ ಡೀಟೇಲ್ ಆಗಿ ಡೀಪ್ ಬ್ರೀಫ್ ಆಗಿ ನೆಕ್ಸ್ಟ್ ಒಂದು ಕಾನ್ಸೆಪ್ಟಲ್ಲಿ ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ಡೈಕಾಟಿಯಸ್ ಎಂಬ್ರಿಯೋ ಅಂದರೆ ವಿ ಕ್ಯಾನ್ ರೈಟ್ ದಿಸ್ ಆರ್ ವಿ ಕ್ಯಾನ್ ರೈಟ್ ದಿಸ್. ಓಕೆ, ನೋ ಪ್ರಾಬ್ಲಮ್, ಬೋತ್ ಆ ಡಯಾಗ್ರಾಮ್ ವಿಲ್ ಬಿ ಅಪ್ಲಿಕೇಬಲ್ ಅಂತ ನಾವು ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ದಟ್ ಸ್ಟ್ರಕ್ಚರ್ ಆಫ್ ದಿ ಮೊನೊಕಾಟಿಡಿನಸ್ ಎಂಬ್ರಿಯೋ ಅಂತ ನಾವು ಹೇಳ್ತಾ ಹೋದು. ಸೊ ದೇರ್ ಈಸ್ ಎ ಕ್ವೈಟ್ ಡಿಫ್ರೆನ್ಸ್ ಬಿಟ್ವೀನ್ ಮೊನೊಕಾಟಿಯಸ್ ಮತ್ತು ಡೈಕಾಟಿಯಸ್ ಇರ್ಬೋದು. ಸೊ ಇಲ್ಲಿ ನಾವು ಕಲ್ತಿವಂಥದ್ದು ಡೈಕಾಟಿಯಸ್. ಸೊ ನೆಕ್ಸ್ಟ್ ಮೊನೊಕಾಟಿಯಸ್ ವಿಷಯಕ್ಕೆ ಬಂದರೆ ಸೊ ದೇರ್ ಇಸ್ ಎ ಸ್ಟ್ರಕ್ಚರಲ್ ಚೇಂಜಸ್ ನಾವು ನೋಡ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಸೊ ಇಟ್ ವಿಲ್ ಬಿ ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಕೈಂಡ್ ಆಫ್ ದಿ ಥಿಂಗ್ಸ್ ಅಂತ ಹೇಳ್ತಾರೆ. ದ ಮೊನೊಕಾಟಿಡಿನಸ್ ಎಂಬ್ರಿಯೋ ವಿಚ್ possess only one cotyledon. Okay, which possess only one cotyledon. ಒಂದೇ ಒಂದು ಕಾಟಿಲಿಡನ್ನ ಪೊಸೆಸ್ ಮಾಡ್ತಾ ಹೋಗುತ್ತೆ. ಸೊ ಅದನ್ನು ನಾವು ಮೊನೊಕಾಟಿಲಿಡನಸ್ ಎಂಬ್ರಿಯೋ ಅಂತ ಕರಿತಾ ಹೋಗ್ಬೋದು. ಸೊ ದೇರ್ ಈಸ್ ಎ ಸ್ಕ್ಯೂಟಲಮ್. ಓಕೆ, ಸ್ಕ್ಯೂಟಲಮ್ ಅಂತಕ್ಕಂಥ ಒಂದು ಲ್ಯಾಟ್ರಲ್ ಸೈಡಲ್ಲಿ ಇರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಇರುತ್ತೆ. ಓಕೆ, ದಿಸ್ ಈಸ್ ಪ್ರೊನೌನ್ಸ್ಡ್ ಆಸ್ ಸ್ಕ್ಯೂಟಲಮ್ ಅಂತ ನಾವು ಪ್ರೊನೌನ್ಸಿಯೇಷನ್ನ ಮಾಡ್ತಾ ಹೋಗ್ತೀವಿ. ಸೊ ದ ಸ್ಕ್ಯೂಟಲಮ್ ಈಸ್ ನಥಿಂಗ್ ಬಟ್ ದಟ್ ಎ ಕೈಂಡ್ ಆಫ್ ದಿ ಲ್ಯಾಟ್ರಲ್ ಸೈಡ್ ಆಫ್ ಸ್ಕ್ಯೂಟಲಮ್ is a kind of lateral extension part ಅಂತ ಹೇಳ್ಬೋದು. lateral side part of embryonic axis. ಸೊ ಎಂಬ್ರಿಯೋನಿಕ್ ಆಕ್ಸಿಸ್ ಇರ್ತಕ್ಕಂಥ ಒಂದು ಲ್ಯಾಟ್ರಲ್ ಸೈಡ್ ಪಾರ್ಟ್ ಐತೆ ಅದನ್ನು ನಾವು ಸ್ಕ್ಯೂಟಲಮ್ ಅಂತ ಪ್ರೊನೌನ್ಸಿಯೇಷನ್ನ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ದಟ್ ದ ಎಂಬ್ರಿಯೋನಿಕ್ ಆಕ್ಸಿಸ್ ಎಬೋ ದಿ ಲೆವೆಲ್ ಆಫ್ ಸ್ಕ್ಯೂಟಲಮ್ ಅಟ್ಯಾಚ್ಮೆಂಟ್ ಈಸ್ ಕಾಲ್ಡ್ ಆಸ್ ಎಪಿಕಾರ್ಟೈಲ್ ಅಂತ ಕರಿಬೋದು. ಸೊ ಈ ಒಂದು ಸ್ಕ್ಯೂಟಲ್ ಫಾರ್ಮ್ ಇದೆ. ಸೊ ಇದನ್ನೇ ನಾವು ವಾಟ್ ಆರ್ ದಟ್ ಈ ಒಂದು ಅಟ್ಯಾಚ್ಮೆಂಟ್ ಏನಿರುತ್ತೆ ಇಲ್ಲಿರ್ತಕ್ಕಂಥ ಒಂದು ಅಟ್ಯಾಚ್ಮೆಂಟ್ನೇ ನಾವು ಎಪಿಕಾರ್ಟೈಲ್ ಅಂತ ಕರಿತಾ
ಹೋಗ್ತೀವಿ. ಓಕೆ, ಸೊ ಈ ಒಂದು ಅಟ್ಯಾಚ್ಮೆಂಟ್ ಪೋರ್ಷನ್ ಏನಿದೆ ಇಟ್ ಈಸ್ ಸೆಡ್ ಟು ಬಿ ದ ಎಪಿಕಾರ್ಟೈಲ್ ಅಂತ ಕರಿಬೋದು. ಎಪಿಕಾರ್ಟೈಲ್ ಅಂತ ಪ್ರೊನೌನ್ಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ದಟ್ ಈ ಒಂದು ಎಪಿಕಾರ್ಟೈಲ್ ಇಂದ ಫರ್ದರ್ ಪಾರ್ಟ್ಸ್ನ ಬಗ್ಗೆ ನಾವು ಹೇಳ್ತಾ ಹೋದ್ರೆ, ಸೊ ದೀಸ್ ಕೈಂಡ್ ಆಫ್ ದಿ ಲೋಯರ್ ಪಾರ್ಟ್ ಆಫ್ ದಿ ಎಪಿಕಾರ್ಟೈಲ್ ಏನಿದೆ, ಓಕೆ, ಇದು ಸ್ಕ್ಯೂಟಿಲಮ್ ಅಂದರೆ ಇದು ಎಪಿಕಾರ್ಟೈಲ್ ಎಂಬುದು. ಸೊ ಲೋಯರ್ ಪಾರ್ಟ್ ಇಲ್ಲಿಂದ ಕೆಳಗಡೆ, ಸೊ ಲೋಯರ್ ಪಾರ್ಟ್ ಆಫ್ ದಿ ಎಪಿಕಾರ್ಟೈಲ್ ಕನ್ಸಿಸ್ಟ್ಸ್ ಆಫ್ ದಿ ಎ ಕೈಂಡ್ ಆಫ್ epicortile, okay, consists of the a kind of shoot apex, okay, shoot ಪಾರ್ಟ್ ಫಾರ್ಮ್ ಆಗ್ತಕ್ಕಂಥ ಅಥವಾ ಸ್ಟಾರ್ಟ್ ಆಗ್ತಕ್ಕಂಥ ಒಂದು ಅಪೆಕ್ಸ್ ರೀಜನ್ ಏನಿರುತ್ತೆ, ಸೊ ದೀಸ್ ಕೈಂಡ್ ಆಫ್ ದಿ ಶೂಟ್ ಅಪೆಕ್ಸ್ ಇಟ್ ಲೀಡ್ಸ್ ಟು ದಿ ಫಾರ್ಮೇಷನ್ ಆಫ್ ಪ್ರಿಮಾರ್ಡಿಯಲ್ ಲೀವ್ಸ್. ಓಕೆ, ಚಿಗುರೆಲೆ ಅಂತ ನಾವೇನು ಕರಿತೀವಿ, ಓಕೆ, ಅದನ್ನು ನಾವು ಸೈಂಟಿಫಿಕ್ ಆಗಿ ಪ್ರಿಮಾರ್ಡಿಯಲ್ ಲೀವ್ಸ್ ಅಂತ ಕರಿತೀವಿ. ಸೊ ಎಪಿಕಾರ್ಡ್ ಇರ್ತಕ್ಕಂಥ ಶೂಟ್ ಅಪೆಕ್ಸ್ ಇರ್ತಕ್ಕಂಥ ಏನೊಂದು ರೀಜನ್ ಐತೆ ಇದೊಂದು ಪ್ರಿಮಾರ್ಡಿಯಲ್ ಲೀವ್ಸ್ ಅಥವಾ ಚಿಗುರು ಎಲೆಗಳು ಫಾರ್ಮ್ ಆಗಲಿಕ್ಕೆ ಕಾರಣ ಅಂತ ಹೇಳ್ಬೋದು. ಸೊ ಈ ಒಂದು ಪೋರ್ಷನ್ ಏನಿರುತ್ತೆ ಈ ಒಂದು ಪೋರ್ಷನನ್ನು ನಾವು ನೇಮನ್ನ ಕೊಡ್ತಾ ಹೋಗ್ತೀವಿ ಕಾಲಿಯೋಪ್ಟೈಲ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಪ್ರೊನೌನ್ಸ್ಡ್ ಆ್ಯಸ್ ಕಾಲಿಯೋಪ್ಟೈಲ್. ಸೊ ಇಲ್ಲಿ ನೀವು ನೋಡ್ಬೋದು ಒಂದು ರೀತಿಯಾದ ಒಂದು ಸ್ಟ್ರಕ್ಚರ್ ಏನಿದೆ, ಬಲ್ಜ್ ಸ್ಟ್ರಕ್ಚರ್ ಇದೆ. ಸೊ ಇದನ್ನೇ ನಾವು ಕಾಲಿಯೋಪ್ಟೈಲ್ ಅಂತ ಪ್ರೊನೌನ್ಸ್ ಮಾಡ್ತಾ ಹೋಗ್ತೀವಿ. ಇಟ್ ಲೀಡ್ಸ್ ಟು ದಿ ಫಾರ್ಮೇಷನ್ ಆಫ್ ಪ್ರಿಮಾರ್ಡಿಯಲ್ ಲೀವ್ಸ್ ಆಫ್ಟರ್ ದಟ್ ಹಾರ್ವೆಸ್ಟಿಂಗ್ ಆದಮೇಲೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ದ ಪೋರ್ಷನ್ ಆಫ್ ಎಂಬ್ರಿಯೋನಿಕ್ ಆಕ್ಸಿಸ್ ಬಿಲೋ ದಿ ಲೆವೆಲ್ ಆಫ್ ಸ್ಕ್ಯೂಟಿಲಮ್. ಸೊ ಸ್ಕ್ಯೂಟಿಲಮ್ ಅಥವಾ ಏನು ಕಾಲಿಯೋಪ್ಟೈಲ್ ಇಂಥ ಕೆಳಗಡೆ ಇರ್ತಕ್ಕಂಥ ಒಂದು ಪೋರ್ಷನಲ್ಲಿ ಫರ್ದರ್ ಏನೊಂದು ಪ್ರೊಸೆಸ್ನ ನೋಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಅಬೌಟ್ ದ ಶೂಟ್ ಅಪೆಕ್ಸ್ ಅಂತ ಹೇಳ್ಬೋದು. ಓಕೆ, ದಿಸ್ ಇಸ್ ದ ಶೂಟ್ ಅಪೆಕ್ಸ್. ಸೊ ಬಿಲೋ ದಿ ರೀಜನ್, ಸೊ ದೆರ್ ಈಸ್ ಎ ಪೋರ್ಷನ್. ಸೊ ಇಲ್ಲಿಂದ ಕೆಳಗಡೆ ಬರ್ತಕ್ಕಂಥ ಒಂದು ರೀಜನ್, ಸೊ ಇದು ಎಪಿಕಾರ್ಟೈಲ್ ಅಂದರೆ ಮೇಲ್ಗಡೆ ಸ್ಕ್ಯೂಟಿಲಮ್ ಇರುತ್ತೆ. ಸೊ ಇಲ್ಲಿ ಕಾಲಿಯೋಪ್ಟೈಲ್ ಮತ್ತು ಶೂಟ್ ಅಪೆಕ್ಸ್ ಅನ್ನೋಂಥದ್ದು ಎಂಡ್ ಆಗುತ್ತೆ. ಸೊ ಇಲ್ಲಿಂದ ಕೆಳಗಡೆ ಬರ್ತಕ್ಕಂಥ ರೀಜನ್ ಇದೆಯಲ್ಲ, ಸೊ ಈ ಒಂದು ರೀಜನ್ನ ನಾವು ಹೈಪೋಕಾರ್ಟೈಲ್ ಅಂತ ಕರಿತೀವಿ. ಕಾರ್ಟೈಲ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಒಂದು ಹೈಪೋಕಾರ್ಟೈಲಲ್ಲಿ ಬರ್ತಕ್ಕಂಥ ಒಂದು ಪಾರ್ಟ್ಗಳನ್ನ ನಾವು ಹೇಳ್ತಾ ಹೋದ್ರೆ, ಸೊ ಇಲ್ಲೊಂದು ಎಕ್ಸ್ಟೆಂಡೆಡ್ ಪಾರ್ಟ್ ಏನಿದೆ, ಸೊ ಈ ಒಂದು ಎಕ್ಸ್ಟೆಂಡೆಡ್ ಪಾರ್ಟ್ನ ನಾವು ಎಪಿಬ್ಲಾಸ್ಟ್ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಓಕೆ, ಇಟ್ ಈಸ್ ಪ್ರೊನೌನ್ಸ್ಡ್ ಆಸ್ ಎಪಿಬ್ಲಾಸ್ಟ್. ಸೊ ನೆಕ್ಸ್ಟ್ ಇಟ್ ಈಸ್ ಫಾಲೋಡ್ ಬೈ ದಿ ಐ ಕೈಂಡ್ ಆಫ್ ರೀಜನ್. ಓಕೆ, ಟರ್ಮಿನಲ್ ರೀಜನ್ಸ್ ನಾವು ನೋಡ್ತಾ ಹೋಗ್ತೀವಿ. ಸೊ ಆಸ್ ಇಟ್ ಈಸ್ ಡೈಕಾಟಲ್ ಬಂದಿರೋ ಥರನೇ ಸೊ ರ್ಯಾಡಿಕಲ್ ಅಂತ ಕರಿಬೋದು. ದಿಸ್ ಇಸ್ ಅಬೌಟ್ ದಟ್ radical. This is the epiblast. So next that it is followed by the, so this is about that root cap ಅಂತ ಕರಿತಾ ಹೋಗ್ತೀವಿ. ಸೊ ರೂಟ್ ಕ್ಯಾಪ್ ಆದಮೇಲೆ ಸೊ ರೂಟ್ ಕ್ಯಾಪ್ಗಿನ್ನ ಕೆಳಗಡೆ ಇನ್ನೊಂದು ರೀಜನ್ ಬರುತ್ತೆ. ಸೊ ದಿಸ್ ರೀಜನ್ ಈಸ್ ಕಾಲ್ಡ್ ಆಸ್ ಕಾಲಿಯೋರೈಸಾ ಅಂತ ಪ್ರೊನೌನ್ಸಿಯೇಷನ್ನ ಮಾಡ್ತಾ ಹೋಗ್ತೀವಿ. ಇಟ್ ಈಸ್ ಪ್ರೊನೌನ್ಸ್ಡ್ ಆಸ್ ಕಾಲಿಯೋರೈಸಾ ಅಂತ ಹೇಳ್ಬೋದು. ಓಕೆ, ಸೊ ನಾನು ಹೇಳಿದಾಗೆ ಎಪಿಕಾರ್ಟೈಲ್ ಬರುತ್ತೆ. ಸೊ ದೀಸ್ ಕೈಂಡ್ ಆಫ್ ದಿ ಎಪಿಕಾರ್ಟೈಲ್ ಕನ್ಸಿಸ್ಟ್ ಆಫ್ ಎಪಿಬ್ಲಾಸ್ಟ್ ಇರ್ತಕ್ಕಂಥ ಒಂದು ಎಕ್ಸ್ಟೆಂಡೆಡ್ ಪಾರ್ಟ್. ಹಿಯರ್ ಯು ಕ್ಯಾನ್ ಸಿ ದಟ್ ದಿಸ್ ಇಸ್ ಅಬೌಟ್ ದಟ್ ಎಪಿಬ್ಲಾಸ್ಟ್. ನೆಕ್ಸ್ಟ್ ದಟ್ ಇಟ್ ಈಸ್ ಫಾಲೋಡ್ ಬೈ ದಿ ಎ ಕೈಂಡ್ ಆಫ್ ರೂಟ್ ಟಿಪ್ ಏನಿದೆ ಅದನ್ನು ನಾವು ರ್ಯಾಡಿಕಲ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಎ ರೂಟ್ ಟಿಪ್ ಆಗಿ ಫಾರ್ಮ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ದಟ್ ಅದಾದಮೇಲೆ ಸೊ ರೂಟ್ ಕ್ಯಾಪ್ ಅನ್ನೋಂಥದ್ದು ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇಟ್ ಈಸ್ ಫಾಲೋಡ್ ಬೈ ದಿ ಎ ಕೈಂಡ್ ಆಫ್ ರೀಜನ್ ಕಾಲ್ಡ್ ಆಸ್ ಕಾಲಿಯೋರೈಸಾ ಅಂತ ಹೇಳ್ಬೋದು. ಕಾಲಿಯೋರೈಸಾ ಅಂತ ನಾವು ಪ್ರೊನೌನ್ಸಿಯೇಷನ್ನ ಮಾಡ್ತಾ ಹೋಗ್ತೀವಿ. ಸೊ ದೀಸ್ ಕೈಂಡ್ ಆಫ್ ದಿ ಕಾಲಿಯೋರೈಸಾ ಇಸ್ ಎ ಎನ್ಕ್ಲೋಸ್ಡ್ undifferentiated sheath of the root part ಅಂತ ನಾವು ಹೇಳ್ತಾ ಇರೋದು. ಸೊ ಕಾಮನ್ ಥಿಂಗ್ ಇಷ್ಟೇ. ಸೊ ಡೈಕಾಟ್ ಇರ್ಬೋದು ಅಥವಾ ಮಾನೋಕಾಟ್ ಇರ್ಬೋದು. ಎಪಿಕಾರ್ಟೈಲ್ ರೀಜನ್ ಐತೆ ಅದು ಶೂಟ್ಗಳಾಗಿ ಅಥವಾ ಸ್ಟೆಮ್ಗಳಾಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಹೈಪೋಕಾರ್ಟೈಲ್ ಪಾರ್ಟ್ ಏನಿದೆ ಅದು ಒಂದು ರೂಟ್ ಅಥವಾ ಫರ್ದರ್ ಏನೊಂದು ರೂಟ್ ಪಾರ್ಟ್ಸ್ಗಳು ಅಥವಾ ರೂಟ್ ಕ್ಯಾಪ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಈ ಒಂದು ರೀಜನ್ ಭೂಮಿಯಿಂದ ಕೆಳಗಡೆ ಡೆವಲಪ್ ಆದರೆ ಈ ಒಂದು ರೀಜನ್ ಭೂಮಿಯಿಂದ ಮೇಲ್ಗಡೆ ಡೆವಲಪ್ ಆಗಲಿಕ್ಕೆ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ದಿ ಮಾನೋಕಾಟ್ ಆ್ಯಂಡ್ ಡೈಕಾಟ್ ಎಂಬ್ರಿಯೋ ಅಂತ ನಾವು ಹೇಳ್ಬೋದು.